ಸುರಣ ಹೋಗ್ಬಾರ ಹೊಲ್ದಾಗ ಬಿತ್ತು ಏ ಸುರಣ ಹೊಲ್ದಾಗೆ ಬಿತ್ತದ ಸುರಣ ಹೊಲ್ದಾಗೆ ಬಿತ್ತದ್ರಿ ನಂದು ಬಂದಾರಿದ ಬಂದಾರಿನ ಹಾಕಿದನ ನೀವ್ ಹೊಲ ಬಂದಾರಿ ಮೇಲೆ ಹಾಕಿ ಇದು ಬಂದಾರಿ ಬಿಟ್ಟು ನಾ ಹೊಲ ಬಂದಾರಿ ಎಲ್ಲದಾರಿ ಬಂದಾರಿ ನನ್ನದ ಬಂದಾರಿ ಅಬ್ಬಾ ಸುರಣ ಬಂದಾರಿ ನಮ್ದು ಸುರಣ ತಲೆ ಹುಡುಗ ಇದು ಕೊಡ್ತಾವ ಹಣಕ ಸುಮ್ಕೊಂಡ್ರೆ ಇಲ್ಲ ನನ್ನದ ಬಂದಾರಿ ಯಾಕೆ ಸುರಣ ನಿಮ್ಗೆ ದಡ್ಡವಾಗಿ ಆಗ ಮಾಡಿ ಟ್ಯಾಂಕ್ ಸುರಣ ಪೊಲೀಸ್ ಹೋಗ್ಲೇನು ನಂಗೆ ಯಾವ ಮಾಡತ್ತಿ ಮಾಯಿ ಬಾರಿ ಕುತ್ತ ಬಿಡ ನಂಗೆ ಗೌಡ್ರಿ ಇದು ನಮಗೂ ಹೊಲ ಕೇಳಲ್ಲ ಏನ್ರಿ ನೀವೇ ಕೇಳಲ್ಲ ನಾವೇ ಕೇಳಲ್ರಿ ಇದು ನಮಗಾರ ನಾವೇ ಕೇಳ್ಬೇಕ್ರಿ ತೂತಾಡ್ದಲ್ರಿ ಬೊಕ್ಕಳು ಸುತ್ತರಿ ಏಳು ಜಲ್ದಿ ಗೌಡ್ರಿ ಇದು ನಮ್ಮ ಹೊಲ ನಮ್ಮ ಹೊಲ ಅದ ಕಾಯ್ತಂದ್ರಿ ಗೊತ್ತಿಲ್ಲ ನಮ್ಮ ಅಪ್ಪ ಗೊತ್ತಿಲ್ಲ ದೊಡ್ಡವರು ಅವ್ರಿಗೆ ನೀ ಯಾವನೇ ಇರ್ತೀವಿ ಒಟ್ಟು ನಮ್ಗೆ ನೆನೆ ಸಿಗ್ಬೇಕಿದು ನಮ್ಮ ಜಾಗ ದೊಡ್ಡ ಗೌಡ್ರ ಹೊಂಟ್ರ ಬರ್ರಿ ಗೌಡ್ರ ಬರ್ರಿ ಇಲ್ಲಿ ನೋಡ್ರಿ ಸೂರ್ಯನ ನಮ್ಮ ಹೊಲ ತೊಗೊಳ ಒಳಗಿನ ತೊಗೊಳ ಬರರಿ ಮತ್ತದೇ ತೆಲಿ ಬಿಡ ನಮ್ಮ ಬಾಳಿದು ಇಲ್ಲಿ ನೋಡಿ ತೂತು ಹೊಡೆದ ನೋಡ್ರಿ ಸೂರ್ಯನ ಎಷ್ಟು ಕೈ ನೋಡ್ರಿ ಕೇಳ್ರಿ ಕೂಡ ಇದು ನಮ್ಮದ ಜಾಗ ರೀ ಅಡ್ರೆಸ್ ಹಿಡಿದು ಹಿಂಗೆ ಕೂತಾರಿ ಮತ್ತೆ ಬೆನ್ನಿಗೆ ಬರ್ತಾನ್ರಿ ಹೋಗೋದು ಅನ್ನೋಷ್ಟು ಬಿಟ್ಟಿದ್ರಿ ಇದು ನಮ್ದು ಸಿದ್ಧ ಅರಣ್ಯ ಎಲ್ಲ ಹಾಕೊಂಡು ನಾ ಹೋಗಿದ್ರಿ ಮತ್ತೆ ಹಿಂಗೆ ಕೂತಾನ್ರಿ ಹಂಗೆ ಮಾಡಬೇಡ್ರಿ ನೀವು ಯಾಕೆ ಜಗಳ ಆಡ್ತೀರಿ ಇದ್ರ ಸಲಕ್ಕೆ ಹೊಲ ಸಲಕ್ಕೆ ಜಗಳ ಆಡ್ತೀರಿ ಆಟ ಮಾಡೈತಂದ್ರೆ ಅಂತಾರೆ ಎಂತಾರ ಇದು ಪಟ್ಟಿ ತೊಂಬರ್ರಿ ನೋಡಮ್ಮ ಅದು ಎಷ್ಟು ಫೀಟ್ ಆಗ್ತದೆ ನೋಡಮ್ರಿ ನಿಮ್ದು ಎಷ್ಟು ಫೀಟ್ ಅದಾರೆ ಅವ್ನ ಫೀಟ್ ಅದಾರಿ ನಿಮ್ದು ಹೆಚ್ಚಿಗೆ ತಂದ್ರೆ ನಿಮ್ಮ ನ್ಯಾಯ ಕೊಡ್ಬೇಕಾಗ್ತರಿ ನಾನು ಅವ್ನು ಹೆಚ್ಚಿಗೆ ಅವ್ನು ತಪ್ಪಿತ ಇವನಿಗಿಲ್ಲ ನಾ ಫೀಟ್ ಗೀಟ್ ಎಡ್ಸೋವಿಲ್ರಿ ಇದು ನಮಗೆ ಬೇರೆ ನಾವು ಕಡೆ ಸೇರ್ತೀವಿ ನೋಡ್ರಿ ಎಷ್ಟು ಕೈ ನೋಡ್ರಿ ನಾವು ಫೀಟ್ ತೋತಾರತ್ತಿಲ್ರಿ ಎಷ್ಟು ಕೈ ನೋಡ್ರಿ ಫೀಟ್ ತೋತಾರ ಹ್ಯಾಂಗ ಮಾಡ್ಬೇಕು ನೋಡ್ರಿ ನಮ್ದು ಹೊಲ ಬಂದಾರಿ ಮೇಲೆ ಹಾಕೋತ ನಾವು ಇಡ್ರಿ ಇವನಿಗೆ ಇಲ್ಲಿ ನ್ಯಾಯ ಸಿಗಲ್ಲ ಒಟ್ಟಿನಾಗೆ ನ್ಯಾಯ ಸಿಗ್ತೀನಿ ಮುಂದೆ ನೋಡಂಗ್ರಿ ಇಲ್ಲಿ ಬಂದು ನೀ ಏನ್ ಹೇಳಲ್ಲ ನಾವೇನು ಹೇಳ ನಿಮ್ಮ ಹತ್ತಿನ ನಮ್ಮ ಮತ್ತೆ ಕೇಳಾಗಿಲ್ಲ ನೀವು ನಮ್ಮ ಮತ್ತೆ ಕೇಳಿದ್ರೆ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಪೊಲೀಸ್ ಕಂಪ್ಲೇಂಟ್ ಕೊಡೋ ಸುರಾಣ ತೂತ ಹೊಡೆದಿನಿ ಪೊಲೀಸ್ ಕೂಡ ಪೊಲೀಸ ಸಿದ್ಧ ನಿಮ್ಮ ಗಾಡಿ ಕಟ್ಟಿರಿ ಆಳ ಹೋಗಮ್ಮ ಎಲ್ಲ ನ್ಯಾಯ ಎಲ್ಲ ಸಿಗ್ತು ನೋಡ್ರಿ ಹಾಂ ನಮಸ್ಕಾರ ಪೊಲೀಸ್ ನಮ್ಮ ಸಮಸ್ಯೆ ಆಗ್ಯಾರಿ ನಮ್ದು ಇಟ್ಟು ಎಲ್ಲ ಬರ್ಕೊಂಡ್ರಿ ಹೊಲ ಅದರಿ ಹಿಂಗೆ ಇದು ಅದರಿ ಜಾಗ ರೀ ಬಂದಲ್ಲಿ ಮತ್ತೆ ಇಲ್ಲಿ ನಾವು ಎತ್ತುವಾಗ ಹಿಡಿತೇವೆ ನಾವು ಈ ಕಡೆನೂ ತೊಗೊಂಡಿದ್ದೇವೆ ಒಂದೊಂದು ಕೂಡ ಜಗಳ ಕತ್ತೇನ್ರಿ ಹಂಗೆ ಮಾಡ್ಬಾರ್ದವ ಹಂಗೆ ಮಾಡಬಾರ್ದು ಎಲ್ಲ ಹೊಲ ಒಂದೇ ಇದು ಇಲ್ರಿ ಹೆಚ್ಚು ಕಡೆ ಬಂದಾರಿ ಇದು ಒಂದುದಾರಿ ಹೆಚ್ಚು ಕಡೆ ಬಂದಾರಿ ಒಂದುದಾರಿ ಇದು ಮತ್ತೆ ಹಿಂಗೆ ತೋರುತ್ತೇನ್ರಿ ಯಾರು ಯಾಕ ಹಾಗೆ ಮಾಡ್ತೀವಿ ತಪ್ಪು ಮಾಡ್ತೀವಿ ತಪ್ಪಿಲ್ರಿ ಅದು ನಮ್ ಕರೆಕ್ಟ್ ಅದರಿ ಇದು ನಮ್ದ ಜಾಗ ಕಡೆ ತೊಗೊಂಡ್ರೆ ಅವನಿಗೆ ಏನು ತ್ರಾಸರಿ ಅವ್ನು ಆಗತ್ತಮ್ಮ ಅದು ನಂದ್ರ ಇಬ್ಬರಿಗೆ ಏನ್ರ ನ್ಯಾಯ ಸಿಗ್ಬೇಕು ಕೊಡ್ರಿ ಅಳಕ್ ನೋಡ್ರಿ ಎಟ್ಟತ್ ನೋಡ್ರಿ ಎಲ್ಲ ಅಳ್ಕೊಂಡು ಪೊಲೀಸರ ನೋಡ್ರಿ ತಪ್ಪಿಟ್ಕೊಂಡು ಚೆನ್ನಾಗಾಗಿದ್ರೆ ನಮ್ಗೆ ಹೇಳೋದಿಲ್ಲ ಹಂಗೇನಿಲ್ರಿ ನಾ ನ್ಯಾಯ ಬೇಕ್ರಿ ಪೊಲೀಸರ ನ್ಯಾಯ ಬೇಕ್ರಿ ನ್ಯಾಯಾಲಯ ಹೋಗ್ತೀನಿ ನೋಡ್ರಿ ನೋಡ್ರಿ ನಾ ಇದು ಮಾಡ್ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಸತ್ಯವನ್ನು ಬಿಟ್ಟು ಏನು ಹೇಳೋದಿಲ್ಲ ಸತ್ಯವನ್ನು ಹೇಳುತ್ತೇನೆ ಸತ್ಯವನ್ನು ಬಿಟ್ಟು ಏನು ಹೇಳಲ್ಲ ಸೂರ್ಯನ ನಿಮ್ಮ ಹೊಲ ಇದ್ದಾರೆ 2 ಎಕರೆ ಅದರಿ
ನಿಮ್ಮ ಅಣ್ಣ ತಮ್ಮ ಎಷ್ಟು ಬಂದಿದ್ದಾರೆ? ನಿಮ್ಮ ಮೊದಲಿಂದ ಎಷ್ಟು ಎಕರೆ ಇತ್ತು ಹೊಲ ರೀ? 2 ಎಕರೆ. ನಿಮ್ಗೆ ಏನಾಗಿದೆ ಸಮಸ್ಯೆ ರೀ? ನಮ್ಮದು 2 ಎಕರೆ ಹಚ್ಕಡದಾರಿ, 2 ಇದು ಚಂದ್ರನವರು ಹಚ್ಕಡದಾರಿ 2 ಎಕರೆ. ನಮ್ಮ ಸುರಣ್ಣವ್ರಿ ನಮ್ಮ ಚಂದ್ರನಿಗೆ ಅಡ್ಡ ಇದು ಬಂದ್ರಿ. ಈಗ ಗಳೆಗಳಿಗೆ ನಮ್ಮ ಅಡ್ಡ ಇದು ಮಾಡ್ಯಾನ್ರಿ ಹಳ್ಳಿಗೆ. ಹಳ್ಳಿ ಮಾಡಿದ್ರೆ ಜಗಳ ಆಗ್ತದೆ. ನಿಮ್ಮ ಅರಣ್ಯವನ್ನು ಇವ್ರ ಕಡೆಗೆ ಹಾಕಿರ್ಬೇಕ್ರಿ? ಇಲ್ರಿ, ಅರಣ್ಯ ನಮ್ಮ ಕಡೆ ಕಿತ್ತಾಕ್ಯಾರ. ನಾನು ಚಂದ್ರಣ್ಣ ಅವರಿಗೆ ಕಟ್ಟಡಿಯಲ್ಲಿ ಬಂದು 2-4 ಪ್ರಶ್ನೆಯನ್ನು ಕೇಳುತ್ತಿದ್ದೆ. ನಿಮ್ಮ ಹೆಸರು ಏನಿದೆ? ನನ್ನ ಹೆಸರು ಚಂದ್ರಣ್ಣ ಇದೆ. ನಿಮ್ಮ ತಂದೆ ಹೆಸರು ಏನಿದೆ? ನಮ್ಮ ತಂದೆ ಹೆಸರು ರಾಮ ಇದೆ. ಹಾಗಾದ್ರೆ ನಿಮ್ಮ ಅಣ್ಣತಮ್ಮರು ಎಷ್ಟು ಇದೆ? ನಮ್ಮ ಅಣ್ಣತಮ್ಮರು 3 ಜನ ಇದೆ. ಹಾಗಾದ್ರೆ 3 ಜನ ಇದ್ದರೆ ನಿಮಗೆ 2 ಎಕರೆ ಹೇಗೆ ಬರುತ್ತೆ? 2 ಎಕರೆ ಅಂದರೆ ನಮ್ಮ ಹೊಲದಲ್ಲಿ ಅವ ಬಂದು 3 ಎಕರೆ ಹೋಗ್ತಿ ಬಂದಿದ್ರೆ ನಾವು ಹೊಲ ಹಾಕುತ್ತಾನ್ರಿ. ನಾವು ಬಡ್ರು ಇರ್ತೇವೆ ನಮ್ಮಲ್ಲಿ ಜುರು ಮಾಡುತ್ತಾನು ಅದಕ್ಕೆ ಕೋಟಿಗೆ ಬಂದಿದ್ದೇನೆ. 2 ಎಕರೆ ಗುಂಟೆ ಇದ್ದಾರೆ ನೀವು? ಹಾಂ ರೀ. 2 ಎಕರೆ 2 ಗುಂಟೆ ಇದ್ದಾರೆ? ಇಲ್ರಿ 3 ಎಕರೆ ಇದ್ದೇರಿ. ಅವ ನಮ್ಮ ಒಳಗೆ ಬಂದು 3 ಗಂಟೆ ಅವನು ಮಾಡಿ ಅವ ಇಸಕೊಲ್ಲಕ ನೋಡ್ರಿ. ಹಾಗಾದ್ರೆ ಅವರನ್ನ ಕರ್ಸೋಣ. ನೀವು ಅವರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ನೀವು ಇಲ್ಲ ಅವ್ರನ್ನ ಎಕರೆನ ನೀವು ತೊಲಗಿದ್ದಾರೆ. ಆಗಿಲ್ಲ, ನಮ್ಮ ಹೊಲದಲ್ಲಿ ಬಂದು ಅವ ನನಗೆ ತೂತ ಹಾಕ್ಯಾನ. ಗೌಡ್ರಿಗೆ ಊಟ ಮಾತಾಡ ಗೌಡ್ರಿಗೆ ಮಾತು ಕೇಳಿ ನಾವು ಬಡ್ರು ಇದ್ದೇವತಿ. ನಮಗೆ ಏನಪ್ಪ ಸಹಾಯ ಇಲ್ಲ ಅಂತಿಲ್ಲ. ನಾವು ಕೋಟಿ ಕೇಸ್ ಮಾಡಿದ್ದೇವ್ರಿ. ಅದಕ್ಕೆ ಕೋರ್ಟ್ ನ್ಯಾಯ ಕೊಡ್ಸೋತ್ ಇಲ್ಲಿ ಬಂದಿದ್ದೇವ್ರಿ. ಇವರು ಸುಳ್ಳು ಆಡುತ್ತಿದ್ರೆ ಇವರು ಬಡವ ಇದ್ದಾರೆ ಅಂತ ಇವರ ಮೇಲೆ ಕೇಸನ್ನು ಹೇಳಬೇಕಂತ ಇವರಿಗೆ ಶಿಕ್ಷಕನ ಬಿಡಿಸಬೇಕು. ಹಾಗಾದ್ರೆ ನಿಮ್ಮ ಕಕ್ಷಿದಾರರನ್ನು ಬಿಡುಗಡೆ ಮಾಡಬೇಕು. ಅಧ್ಯಕ್ಷರಿಯವರನ್ನ ನಮ್ಮ ಚಂದ್ರಣ್ಣ ಅವರ ಮೇಲೆಂದು ತಕ್ಷಣ ಅನ್ನುವ ಕಥೆಯನ್ನು ಸುಳ್ಳು ಕಥೆಯನ್ನು ಕಟ್ಟಿದೆ. ನಮ್ಮ ಚಂದ್ರಣ್ಣ ಮೇಲೆ ಒಂದು ಸುಳ್ಳು ಅಪರಾಧ ಮಾಡಿದ್ದಾರೆ. ನಮ್ಮ ತಕ್ಷಣ ಮೇಲೆ ಒಂದು ಸುಳ್ಳು ಅಪರಾಧ ಕಟ್ಟಿದ್ದಾರೆ. ನಮ್ಮ ಹತ್ರ ಸಾಕ್ಷ್ಯವೂ ಇದೆ ನೋಡಿ. ಪರಿಶೀಲಿಸಿ ಚಂದ್ರನಿಗೆ 2 ಎಕರೆ ಹೊಲವು ಸೇರಿದೆ. ಸೂರ್ಯನ ಚಂದ್ರನ ಮೇಲೆ ವಿನಾಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ. 1 ವರ್ಷ ಜೈಲು, 1,000 ದಂಡ ವಿಧಿಸಲಾಗಿದೆ. ಸೂರಣ್ಣ, ಈಗ ಸಿಕ್ಕಿಲ್ಲ ಅಂದ್ರೆ